ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದ ತನಕ ಕೂಡ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಅಂತ ಪಣ ತೊಟ್ಟಿದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅತಿ ದೊಡ್ಡ ಮುಖಭಂಗ ಆಗೋಯ್ತು ರಿಸಲ್ಟ್ ಆಚೆ ಬಿಡ್ತಾ ಇದ್ದಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನಿ ಪವರ್ ಮಸಲ್ ಪವರ್ ಬಗ್ಗೆ ನಾನು ಮೊದಲೇ ಹೇಳದ್ನಲ್ಲ, ಅವ್ರ ಮುಂದೆ ನಾವು ಕಾಂಪೀಟ್ ಮಾಡಕ್ಕಾಗುತ್ತಾ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಅಭ್ಯರ್ಥಿ ಗೆಲ್ಲಿಸಲು ನಾವು ಚುನಾವಣೆಗೆ ನಿಲ್ಲಿಸಿರ್ಲಿಲ್ಲ, 17 ಮತಗಳನ್ನ ಉಳಿಸ್ಕೊಳ್ಬೇಕೆಂಬ ದೃಷ್ಟಿಯಿಂದ ನಿಲ್ಲಿಸಿದ್ದು ಅಷ್ಟೇ ಅನ್ನುವಂತಹ ವಿಚಾರವನ್ನ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ. 18ರಲ್ಲಿ 17 ಮತಗಳು ಒಡೆಯಬಾರದು ಅಂತ ಹೇಳಿದೆ. ಎಲ್ಲ ಶಾಸಕರ ಜೊತೆ ಸಭೆ ನಡೆಸಿದೆ. ಮೈಸೂರು ಜಿಲ್ಲೆ ಒಬ್ಬರನ್ನ ಬಿಟ್ಟು ಪರೋಕ್ಷವಾಗಿ ಜಿ.ಟಿ. ದೇವೇಗೌಡರು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಓಪನ್ ಅಪ್ ಆಗಿ ಹೇಳ್ತಿದ್ದಾರೆ. ಈ ಚುನಾವಣಾ ಫಲಿತಾಂಶ ಬಹುಶಃ ಇನ್ನೊಂದು ಅನುಭವವನ್ನ ನನಗೆ ಕೊಟ್ಟಿದೆ, ನಾನು ಯಾರನ್ನ ದೂಷಣೆ ಮಾಡಕ್ ಹೋಗಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪರಿಷತ್ ಚುನಾವಣೆಯ ರಿಸಲ್ಟ್ಗೆ ಸಂಬಂಧಪಟ್ಟಂತೆ.